ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಬಿಕಾಸ್ ಈ ಮಿಲೆಟ್ ಪೌಡರಿಂದ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಟೇಸ್ಟ್ ವೈಸ್ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು, ಒಳ್ಳೆ ರಿವ್ಯೂ ನನಗೆ ಸಿಗ್ತಾ ಇದೆ. ಸೊ ಹಾಗಾಗಿ ನನಗೆ ಇನ್ನಷ್ಟು ಮಾಡಬೇಕು, ಇನ್ನಷ್ಟು ಜನಕ್ಕೆ ಅದು ತಲುಪಬೇಕು ಅಂತೇಳಿ ಒಳ್ಳೆ ಮೋಟಿವೇಶನ್ ಸಿಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಿಲೆಟ್ ಪೌಡರಿಂದ ಸಿಕ್ಕಾಬಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಬರೀ ಹೆಲ್ತ್ ಮಾತ್ರ ಅಲ್ಲ, ನಮ್ಮ ಸ್ಕಿನ್ಗಾಗಿರ್ಬೋದು, ಏರ್ಗಾಗಿರ್ಬೋದು, ಸಿಕ್ಕಾಬಟ್ಟೆ ಒಳ್ಳೆ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಸಲ ಹೇಳಿದ್ದೆ, ನಾವೆಲ್ಲ ಒಂದು ದಿನದಲ್ಲಿ 35 ಥರ ಕಾಳು ತಿನ್ನೋದಕ್ಕಾಗುತ್ತಾ ಅಂತ. ಖಂಡಿತ ನಾನೇ ಆಗಲಿ ಖಂಡಿತ ತಿನ್ನೋದಕ್ಕಾಗಲ್ಲ. ಅಥವಾ ನಾವು ಸೀಡ್ಸ್ ತೊಗೊಂಡು ಬಂದು ಇಟ್ಕೊತೀವಿ, ಸೀಡ್ಸ್ ತಿಂತೀವ? ಖಂಡಿತ ತಿನ್ನಲ್ಲ. ಒಂದಿನ ತಿಂತೀವಿ, ಒಂದಿನ ಮರಿತೀವಿ. ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ ಹಂಗೆ ಆಗಿಬಿಟ್ಟಿದೆ. ಯಾವುದು ಈಸಿಯಾಗಿ ಅವೈಲಬಲ್ ಇದೆ, ಯಾವುದು ಇನ್ಸ್ಟೆಂಟಾಗಿ ಮಾಡಬಹುದು, ಏನು ಕ್ವಿಕ್ಕಾಗಿ ಈಸಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು, ಅದನ್ನು ತಿಂತಾಯಿದ್ದೀವಿ, ಅದನ್ನು ರೂಢಿಸ್ಕೊಂಡ್ಬಿಟ್ಟಿದ್ದೀವಿ ಹೊರತು ಹೆಲ್ತ್ ಬಗ್ಗೆ ಯಾರಿಗೂ ಕೇರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಮಗೆಲ್ಲರಿಗೂ ಗೊತ್ತು ಇದನ್ನೆಲ್ಲ ತಿನ್ನಬೇಕು ಒಳ್ಳೆಯದು ಅಂಥೇಳಿ. ಬಟ್ ಯಾರಿಗೂ ಒಂದು ಪಲ್ಯ ಆಗಲಿ, ನಮ್ಮ ಡೈಲಿ ಊಟದಲ್ಲಿ ನಾವು ಪಲ್ಯನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ವರ್ಕಿಂಗ್ ಇದ್ದೀವಿ, ಅಥವಾ ತುಂಬ ಜನ ವರ್ಕ್ ಮಾಡ್ತಿರ್ತಾರೆ. ಇವೊಂದು ಅವ್ರು ಹೌಸ್ ವೈಫ್ ಆಗಿದ್ರು ಕೂಡ ಅವ್ರಿಗೆ ತುಂಬ ಕೆಲಸ, ಬೇರೆ ಕೆಲಸಗಳಿರೋದ್ರಿಂದ ಯಾರಿಗೂ ಅಷ್ಟು ಇಂದಿನವ್ರ ಥರ ಪೇಷನ್ಸ್ ಇಲ್ಲ. ಈ ಥರ ಒಂದು ಫಾಲೋಡ್ ಊಟ ಇರ್ಬೋದು, ತಿಂಡಿ ಇರ್ಬೋದು, ಈ ಥರನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ತುಂಬ ಜನದ ಕೈಯಲ್ಲಿ ಆಗ್ತಾಯಿಲ್ಲ ಅದು. ಈ ಮಿಲೆಟ್ ಪೌಡರ್ ಕೂಡ ಅಷ್ಟೇ, ಏನು ಹೊಸದಲ್ಲ ಇದು. ನಮ್ಮ ಅಜ್ಜಿಯರು, ಅವ್ರ ಅಜ್ಜಿಯರು, ಅಥವಾ ನಮ್ಮ ಅಮ್ಮಂದರು ಎಲ್ಲರೂ ಮಾಡಿ ನಮಗೆಲ್ಲ ಕುಡಿಸ್ತಾ ಇದ್ದಂಥ ಒಂದು ಆಹಾರನೇ. ಬಟ್ ಇವಾಗ ಯಾರಿಗೂ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಇದು ಈಸಿ ಪ್ರೋಸೆಸ್ ಅಲ್ವೇ ಅಲ್ಲ. ಒಂದು ಅರ್ಧ ಗಂಟೆಲೋ ಅಥವಾ ಒಂದು ಅರ್ಧ ದಿನದಲ್ಲೋ ಒಂದು ದಿನದಲ್ಲೋ ಮಾಡ್ಕೊಳ್ಳೋ ಅಂಥ ಪ್ರೊಸೆಸ್ ಅಲ್ವೇ ಅಲ್ಲ. ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ, ಪೇಷನ್ಸ್ ಅಂತೂ ಹೆವಿ ಆಗಬೇಕು. ಸೊ ಹಾಗಾಗಿ ಯಾರಿಗೂ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಇದು. ಹಾಗಾಗಿ ಇದನ್ನು ಯಾರು ಮನೆಯಲ್ಲಿ ಮಾಡ್ಕೊಳ್ತಾ ಇದ್ದೀರೋ ಅವ್ರು ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಡೈಲಿ ಬಳಸಿ, ಮಿಸ್ ಮಾಡ್ದಾರಂಗೆ ಡೈಲಿ ಒಂದು ಲೋಟ ಮಾಲ್ಟ್ ಕುಡೀರಿ ಅಂತ ನಾನು ಹೇಳ್ತೀನಿ. ಯಾರಿಗೆಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ವೋ ಅವರು ನನ್ನ ಹತ್ರ ಬೈ ಮಾಡಬಹುದು. ಸೊ ಅವರಿಗಾಗಿ ನಾನು ಆರ್ಡರ್ ತಗೊಂಡು ಮಿಲೆಟ್ ಪೌಡರ್ನ ಅವ್ರಿಗೆ ನಾನು ಕೊಡ್ತಾಯಿದ್ದೀನಿ. ಸೊ ಈಗ ನಾನು ಮಾಡಬೇಕು ಅಂತಂದರೆ ನಾನು ಅಷ್ಟು ಈಸಿಯಾಗಿ ಅಂತೂ ಮಾಡೋದಿಲ್ಲ, ಫುಲ್ ಕೇರ್ಫುಲ್ಲಾಗಿ ಮಾಡ್ತೀನಿ. ಬಿಕಾಸ್ ಇದು ಫುಡ್ ಐಟಮ್. ನಮ್ಮ ಮನೆಗೆ ನಾವು ತಿನ್ನೋದಕ್ಕೆ ಮಾಡ್ಕೊಳ್ಳೋದೇ ಬೇರೆ, ಅಥವಾ ನಾವು ಮಾಡ್ತಾ ಇರೋದನ್ನು ಒಂದಷ್ಟು ಜನ ತಿಂತಾ ಇದ್ದಾರೆ ಅಂತಂದಾಗ ನಮ್ಮ ಮೇಲೆ ತುಂಬ ರೆಸ್ಪಾನ್ಸಿಬಲ್ ಇರುತ್ತೆ. ಯಾವ್ಯಾವುದೋ ಹೆಂಗೆಂಗೋ ಏನೋ ಕೊಡೋದಕ್ಕಾಗೋದಿಲ್ಲ. ಅದನ್ನು ಒಂದು 10-20 ಸತಿ ಪರೀಕ್ಷೆ ಮಾಡಿ ಯಾವ್ದು ಚೆನ್ನಾಗಿದೆ, ಯಾವ್ದು ಕೊಟ್ಟರೆ ಒಳ್ಳೆಯದು, ಎಲ್ಲೂ ಏನೋ ಒಂದು ಸಣ್ಣ ತಪ್ಪು ಕೂಡ ಆಗಬಾರ್ದು, ಅಷ್ಟು ಕೇರ್ಫುಲ್ಲಾಗಿ ಮಾಡಿ ಕೊಡಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಪೌಡರನ್ನು ಮಾಡೋದಕ್ಕೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಒಂದು 35+ ನಾನು ಇಲ್ಲಿಗೆ ಗ್ರೈನ್ಸ್ನ ಯೂಸ್ ಮಾಡ್ತೀನಿ ಅಂತ. ಸೊ ಅದನ್ನೆಲ್ಲ ಖುದ್ದಾಗಿ ನಾನೇ ಮಾರ್ಕೆಟ್ಗೆ, ಡ್ರೈ ಫ್ರೂಟ್ಸ್ ಅಂಗಡಿಗಳಿಗೆ ಹೋಗಿ ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಏನಿದೆ ಅದನ್ನು ನಾನು ನೋಡಿ ಚೆಕ್ ಮಾಡಿ ಅದನ್ನು ಮನೆಗೆ ತರೋ ಅಂಥದ್ದು. ಬಿಕಾಸ್ ನಾವು ಒಂದು ಸ್ವಲ್ಪ ಅದನ್ನು ಒಂದು 10 ರೂಪೀಸ್ ಉಳಿಸೋದಕ್ಕೋ, ಅಥವಾ ಓಕೆ ಪರವಾಗಿಲ್ಲ ಸೆಕೆಂಡ್ ಕ್ವಾಲಿಟಿದು ಹಾಕಿದ್ರೆ ನಡೆಯುತ್ತೆ. ಇವಾಗ ಎಲ್ಲರೂ ಪೌಡರ್ ನಾವು ಯಾರೋ ಕೊಡ್ತೀವಿ, ಅವರೆಲ್ಲರೂ ಏನು ಕಾಳು ಹಾಕಿರ್ತೀವಿ ಅಂತ ಗೊತ್ತಿರೋದಿಲ್ಲ. ಬಟ್ ನಮಗೆ ಗೊತ್ತಿರುತ್ತೆ ಮಾಡೋರಿಗೆ ಏನು ಕಾಳು ಹಾಕ್ತೀವಿ, ಏನು ಮಾಡ್ತಾಯಿದ್ದೀವಿ ಅಂತ. ನಮ್ಮ ಆತ್ಮಸಾಕ್ಷಿ ಅಥವಾ ನಮ್ಮ ಮನಸ್ಸಾಕ್ಷಿಗೆ ನಾವು ತೃಪ್ತಿಯಾಗಿ ಮಾಡಿದ್ದೀವಿ ಅಂತ ನಾವು ನಂಬಿಸಿದ್ರೆ, ನಮಗೆ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಅದನ್ನು ಯಾರು ಯೂಸ್ ಮಾಡಲಿ, ಹೇಗಾದರೂ ಯೂಸ್ ಮಾಡಲಿ, ಅದು ಸಖತ್ತಾಗಿ ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗಿರುತ್ತೆ. ಸೊ ನಾವು ಕೊಡುವಾಗ ಯಾವಾಗಲೂ ನಮಗೆ ಆ ಕಾನ್ಫಿಡೆನ್ಸ್ ಇರಬೇಕು. ನಾವು ಕೊಡ್ತಾ ಇರೋಂಥ ಪ್ರಾಡಕ್ಟು ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್, ಅದರಿಂದ ಅವ್ರಿಗೆ ಯೂಸ್ ಆಗೇ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ನಮಗಿರಬೇಕು. ಸೊ ಹಾಗಿದ್ದು ನಾವು ಅದನ್ನು ಕೊಟ್ಟಾಗ ಮಾತ್ರ ಅವ್ರಿಗೆ ಅದು ಬೆನಿಫಿಟ್ ಆಗೋ ಅಂಥದ್ದು. ತುಂಬ ಜನ ಅದನ್ನು ಬಿಸ್ನೆಸ್ಗಾಗಿ ಯೂಸ್ ಮಾಡ್ಕೊಳ್ತಾರೆ, ತಪ್ಪೇನಿಲ್ಲ. ಅದು ಅವರವರ ದೃಷ್ಟಿಕೋನ, ಅವರು ಹೇಗೆ ನೋಡ್ತಾರೋ, ಬಿಸ್ನೆಸ್ ಥರ ನೋಡ್ತಾರೆ, ಓಕೆ. ಬಟ್ ನಾನು ಆ ಕ್ಯಾಟಗರಿಗೆ ಸೇರೋದಿಲ್ಲ. ಇವೊಂದು ಇದು ಬಿಸ್ನೆಸ್ ಆಗಿರಬಹುದು ಅಥವಾ ಅಲ್ಲದೇನೂ ಇರಬಹುದು. ಆದರೆ ಏನು ಕೊಡ್ತಾ ಇದ್ದೀವಿ ಅದನ್ನು ಪ್ರಾಮಾಣಿಕವಾಗಿ ನಾವು ತಲುಪಿಸ್ಬೇಕು. ಸೊ ಹೇಳ್ತಾರಲ್ಲ, ದೇವ್ರನ್ನ ಮೆಚ್ಚಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ನಾವೇನು ಮಾಡ್ತೀವಿ ನಮ್ಗೆ ಅದು ವಾಪಸ್ ಬರುತ್ತೆ. ಸೊ ಹಾಗಾಗಿ ಆದಷ್ಟು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು. ಸೊ ಇದನ್ನು ಮಾರ್ಕೆಟ್ಗೆ ಹೋಗಿ ಎಲ್ಲನೂ ತರೋವಂಥದ್ದು ಫಸ್ಟ್ ಥಿಂಗ್ ಆಗುತ್ತೆ. ಅದಾದಮೇಲೆ ರಾಗಿ ಅಂತೂ ತೊಳೆದು ಒಣಗಾಕಿ ಅದನ್ನು ಮೊಳಕೆ ಬರೆಸಲೇಬೇಕು. ಬಿಕಾಸ್ ಇದು ಸ್ಪ್ರೌಟೆಡ್ ಆಗಿರೋದ್ರಿಂದ ರಾಗಿ ಮ್ಯಾಂಡೇಟ್ರಿ. ಆ ಸ್ಪ್ರೌಟೆಡ್ ಇರೋದ್ರಿಂದನೇ ಇದಕ್ಕೆ ಆ್ಯಡೆಡ್ ಬೆನಿಫಿಟ್ಸ್ ಹೆಲ್ತ್ ವೈಸ್. ಸೊ ಇದಾದಮೇಲೆ ನಾನು ಏನು ಮಾಡ್ತೀನಿ, ಎಲ್ಲ ತಂದಿರೋಂಥ ಪದಾರ್ಥಗಳನ್ನು ಹುರ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತೀನಿ. ಸೊ ತಂದ ತಕ್ಷಣ ಹುರ್ಕೊಂಬಿಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಅದರಲ್ಲಿ ಕಸ ಕಡ್ಡಿ ಧೂಳು ಎಲ್ಲ ಇರುತ್ತೆ, ಕಲ್ಲು ಮಣ್ಣು ಕೂಡ ಇರ್ಬೋದು. ಫಸ್ಟ್ ಕ್ವಾಲಿಟಿ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣ ಕಡಿಮೆ ಅಂತ ಹೇಳ್ಬೋದು. ಸೊ ಆದರೂ ಕೂಡ ಅದನ್ನೆಲ್ಲ ನಾವು ಒಂದು ಸಲ
ಸೋಸ್ಕೊಳ್ಳೇಬೇಕು. ಬಿಕಾಸ್ ಇದನ್ನು ನಾವು ಹೊರಗಡೆ ಜನಕ್ಕೆ ಕೊಡ್ತಾ ಇರೋದ್ರಿಂದ ಎಷ್ಟಾಗುತ್ತೆ ಅಷ್ಟು ನಾವು ಅದನ್ನು ಪ್ರಿಕಾಷನ್ಸ್ ಏನೇನಿದೆ ಅದೆಲ್ಲನೂ ತಗೊಳ್ಳೇಬೇಕು. ಸೊ ಹಾಗಾಗಿ ಇದನ್ನೆಲ್ಲನೂ ಸೋಸಿ ಪ್ರತಿಯೊಂದನ್ನು ಅದರದ್ದೇ ಆದ ಫ್ಲೇಮ್ ಇರುತ್ತೆ. ಅಂದರೆ ಕೆಲವೊಂದು ಒಂದು 10 ನಿಮಿಷ ಉರಿಬೇಕಿರುತ್ತೆ, ಕೆಲವೊಂದೊಂದು 5 ನಿಮಿಷ ಹುರಿದ್ರೆ ಸಾಕು, ಕೆಲವೊಂದು ಒಂದು 15 ನಿಮಿಷನೇ ಹುರಿಬೇಕು. ಸೊ ಕಾಳುಗಳು ಹೇಗಿರುತ್ತೆ ಅದನ್ನು ಹುರಿದು ಪ್ರಾಕ್ಟೀಸ್ ಮಾಡಿದ್ರೆ ಅದು ಬರುತ್ತೆ. ಒಂದೇ ಸಲಿಗೆ ಹೇಳಿದ್ರೆ ಅದು ಅರ್ಥ ಆಗಕ್ಕೆ ಬರೋಂಗಿಲ್ಲ. ನಾನು ಇದನ್ನು ಸ್ಪೆಷಲಿ ಒಂದು 3 to 4 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಯಾವ್ಯಾವ ಕಾಳು ಹೆಂಗೆ ಹುರಿಬೇಕು ಅಂತ ಅದು ನಾನು ಒಲೆ ಮೇಲೆ ಹಾಕಿ ಉರಿಯುವಾಗಲೇ ಇದಾಗಿದೆ ಆಗಿಲ್ಲ ಅಂತ ನನಗದು ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಇದನ್ನು ನಾನು ಹೇಗೆ ನನಗೆ ಹದದಲ್ಲಿ ಬೇಕೋ ಹಾಗೇ ಹುರಿತೀನಿ. ಆ್ಯಂಡ್ ಹುರಿದಂಥ ಕಾಳುಗಳನ್ನ ಡೈರೆಕ್ಟಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು. ಯಾವಾಗಲೂ ಅದನ್ನು ಒಂದು ತಟ್ಟೆಗೆ ಹಾಕಿ ಆರಕ್ಕಿಡಬೇಕು. ಅದು ಒಂದೊಂದೇ ಕಾಳು ಆರ್ತಾ ಇದ್ದಂಗೆ ನಾವು ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಆಲ್ರೆಡಿ ನಾನು ಬೆಳಗ್ಗೆ ಶುರು ಮಾಡಿರೋದು ಆ್ಯಂಡ್ ಇನ್ನೂ ಕೂಡ ಅರ್ಧನೂ ಕೂಡ ಖಾಲಿಯಾಗಿಲ್ಲ. ಆ್ಯಂಡ್ ರಾಗಿನ ಕೂಡ ಈ ಥರ ನೆರಳಲ್ಲಿ ಒಣಗಾಕೊಂಡಿರ್ತೀನಿ ನಾನು ಮೊಳಕೆ ಬಂದಿರೋ ಅಂಥ ಕಾಳು. ಆಲ್ರೆಡಿ 6:30 ಆಗಿದೆ, ಸ್ಟಿಲ್ ನಾನು ಒಂದು ಅರ್ಧ ಅಷ್ಟೇ ಮಾಡೋಕ್ಕಾಗಿರೋದು. ಯಾಕಂದರೆ ಸಿಕ್ಕಾಬಟ್ಟೆ ಪ್ರೊಸೀಜರ್ ಇದೆ, ಸಿಕ್ಕಾಬಟ್ಟೆ ಪೇಷನ್ಸ್ ಇರಬೇಕು ಇದನ್ನು ಮಾಡೋದಕ್ಕೆ. ಆ್ಯಂಡ್ ಯಾವುದೂ ಒಂದು ಉರಿ ಜಾಸ್ತಿ ಇಟ್ಕೊಂಡು ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಉರಿಯೋದಕ್ಕಾಗಲ್ಲ. ಒಂದು ಸಲ ಸೀಕ್ಲ್ ಸ್ಮೆಲ್ ಬಂದುಬಿಟ್ರೆ ನೀವೇನು ಮಾಡಿರ್ತೀರ ಅಷ್ಟು ಕೂಡ ಹಾಳಾಗುತ್ತೆ. ಹಾಗೆ ಒಂದು ಕಲ್ಲು ಸೇರ್ಕೊಂಡ್ಬಿಟ್ರು ಅಷ್ಟೇನೆ ಹಿಟ್ಟೇನು ಮಾಡಿರ್ತೀರಲ್ವ ಅದು ಕರ್ಕರ ಅಂತ ಶಬ್ದ ಸ್ಟಾರ್ಟ್ ಆಗಿಬಿಡುತ್ತೆ. ಅದಷ್ಟು ಪೌಡರ್ ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ತುಂಬ ಟೈಮ್ ಇರಬೇಕು, ತುಂಬ ಪೇಷನ್ಸ್ ಇರಬೇಕು. ಆ್ಯಂಡ್ ಎನರ್ಜಿ ಅಂತೂ ಕೇಳಲೇಬೇಡಿ, ಯಾವ ಲೆವೆಲ್ಗೆ ಲೋ ಆಗಿರುತ್ತೆ ಅಂತ ಅಂದರೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಕಾಲೆಲ್ಲ ಫುಲ್ ಬಿದ್ದೋಗೋಗ್ಬಿಟ್ಟಿರುತ್ತೆ, ಅಷ್ಟು ಪೇಯ್ನ್ ಆಗಿಬಿಟ್ಟಿರುತ್ತೆ. ಯಾಕಂದರೆ ಒಂದೇ ಸಮ ಅದನ್ನು ಹುರಿತಾನೇ ಇರಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು. ಆ್ಯಂಡ್ ನೀವು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ ಅಂತಂದರೆ ಆವಾಗ ನಿಮಗೆ ಸ್ವಲ್ಪ ಟೈಮ್ ಕಡಿಮೆ ಹಿಡಿಬಹುದು. ನಾನಿಲ್ಲಿ ಒಂದು 20 to 25 kg ಆ ರೇಂಜಲ್ಲಿ ಇವಾಗ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೈಟ್ ಆಗಿದೆ, ಬಟ್ ಸ್ಟಿಲ್ ನಾನು ಈ ಥರ ಇಷ್ಟು ಹುರಿದು ಇನ್ನೂ ಒಂದು 40% ಅಷ್ಟು ಹುರಿಯೋಕ್ಕಾಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ನೆಕ್ಸ್ಟ್ ಡೇ ನಾನು ಏನು ಹುರಿತಾ ಇದ್ದೆ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕಾಳನ್ನು ನಾನು ಫಸ್ಟು ಹುರ್ಕೊಂಡು ಲಾಸ್ಟಲ್ಲಿ ರಾಗಿನ ಹುರ್ಕೊತೀನಿ. ಬಿಕಾಸ್ ರಾಗಿನ ಸ್ವಲ್ಪ ಒಣಗಿಸ್ಕೊಂಡಿರ್ತೀನಿ, ನೀರಲ್ಲಿ ಚೆನ್ನಾಗಿ ತೊಳೆದು ಮೊಳಕೆ ಕಟ್ಟಿ ಒಣಗಿಸ್ಕೊಂಡಿರ್ತೀನಿ. ಸೊ ಹಾಗಾಗಿ ಲಾಸ್ಟಲ್ಲಿ ನಾನು ಯೂಶ್ವಲಿ ರಾಗಿ ಇಟ್ಕೊತೀನಿ. ಸೊ ರಾಗಿನೂ ಕೂಡ ಸ್ವಲ್ಪ ಹುರ್ಕೊಂಡು ಆದಮೇಲೆ ಒಂದು ಪಾತ್ರೆಯಲ್ಲಿ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಆ್ಯಂಡ್ ಯಾವುದೇ ಥರ ಪ್ಲಾಸ್ಟಿಕ್ನ ಇಲ್ಲಿ ಬೆಳೆಸಬಾರ್ದು. ಬಿಕಾಸ್ ಅದು ನಾವು ಹಿಟ್ಟು ಮಿಲ್ ಮಾಡಿಸ್ಕೊಂಡು ಬರಬೇಕಾದ್ರೆ ಸಿಕ್ಕಾಬಟ್ಟೆ ಬಿಸಿ ಇರುತ್ತೆ ಅದು. ಸೊ ಹಾಗಾಗಿ ಪ್ಲಾಸ್ಟಿಕ್ಕನ್ನು ಯಾವ ಕಾರಣಕ್ಕೂ ಯೂಸ್ ಮಾಡಬೇಡಿ. ನೀವು ಮಾಡ್ಕೊತಾ ಇದ್ರೂ ಕೂಡ ಅಷ್ಟೇ ಯೂಸ್ ಮಾಡಬೇಡಿ. ಸೊ ಎಲ್ಲನೂ ಈ ಥರ ಒಂದು ಫೈನಾಗಿ ಮಿಕ್ಸ್ ಮಾಡ್ತೀನಿ. ಇವೊಂದು ಅಲ್ಲಿ ಮಿಲ್ಗೆ ಹಾಕುವಾಗಲೂ ಕೂಡ ಎಲ್ಲನೂ ಒಟ್ಟಿಗೆ ಹಾಕೋದು. ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ ನಾನು ಮಾಡಿದಂಥ ಎಲ್ಲ ಮಿಲೆಟ್ಟು ಸೇರಿ ಒಂದು 25 kg ಅಷ್ಟು ಬಂದಿದೆ. ಸೊ ಇದನ್ನು ನಾನು ಮಿಲ್ ಮಾಡಿಸ್ಕೊತೀನಿ. ಆ್ಯಂಡ್ ನಾವು ಕಾಳುಗಳನ್ನ ಹುರಿದಾಗಲೂ ಕೂಡ ಅಷ್ಟೇನೆ ಸ್ವಲ್ಪ ಟೈಮ್ ಅದನ್ನು ಆರಕ್ಕೆ ಬಿಡಬೇಕು. ಒಂದೊಂದೇ ಕಾಳನ್ನ ಆರಕ್ಕೆ ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಎಲ್ಲನೂ ನಾನು ಫೈನ್ ಪೌಡರ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಖಂಡಿತವಾಗ್ಲೂ ಇದನ್ನು ನಾವು ಸೇಲ್ ಮಾಡ್ತೀವಿ ಅಂದರೆ ನನಗೆ ವೆಯ್ಟ್ ಚೆಕ್ ಮಾಡೋಕ್ಕೆ ಮಿಷಿನ್ ಬೇಕೇ ಬೇಕಲ್ಲ. ಸೊ ಅದು ಕೂಡ ಮನೆಗೆ ಬಂತು. ಅದಾದಮೇಲೆ ಆ ಹಿಟ್ಟನ್ನೇನಿದೆ ಅದನ್ನು ಹಾರಕ್ಕೆ ಇಡ್ತೀನಿ. ಸೊ ಹಾರದೆ ಅದನ್ನು ಹಾಗೆ ಪ್ಯಾಕ್ ಮಾಡೋಕ್ಕೆ ಹೋದರೆ ಹಿಟ್ಟು ತುಂಬ ದಿನ ಬಾಳಿಕೆ ಬರೋಂಗಿಲ್ಲ, ಅದು ಮುದ್ದೆ ಥರ ಆಗಿಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಸೊ ಆದಷ್ಟು ಅದು ಬಳಕೆ ಬರಬೇಕು ಅಂದರೆ ಚೆನ್ನಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದಮೇಲೆ ಅದನ್ನು ಹಾರಕ್ಕಿಡಬೇಕು. ಸೊ ಹಾರಕ್ಕಿಟ್ಟ ಮೇಲೆ ಅದನ್ನು ಜರಡಿ ಹಿಡಿಬೇಕು. ಆ್ಯಂಡ್ ಎಗೇನ್ ನಾವೇನು ಹುರಿತೀವಿ ಅದಕ್ಕೆಷ್ಟು ಪೇಷನ್ಸ್ ಬೇಕೋ ಜರಡಿ ಹಿಡಿಯೋಕ್ಕೂ ಕೂಡ ಅಷ್ಟೇ ಪೇಷನ್ಸ್ ಬೇಕು. ಸೊ ಈ ಥರ ಜರಡಿ ಹಿಡಿದು ಆ ಫೈನ್ ಪೌಡರ್ ಏನಾಗುತ್ತೆ ಅದನ್ನು ನಾನು ರೀತಿಯಾಗಿ ಪ್ಯಾಕೆಟ್ಸಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಸಿಕ್ಕಾಬಟ್ಟೆನೇ ಟೈಮ್ ಹಿಡಿಯುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಆರಾಮಾಗಿ ನೀವು ಮನೇಲೇ ಮಾಡ್ಕೊತೀನಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ನಿಮ್ಮ ಅಮ್ಮಂದ್ರಾಗಿರ್ಬೋದು, ಅಜ್ಜಿಯರಾಗಿರ್ಬೋದು ಈಗಲೂ ಕೂಡ ಈ ರೆಸಿಪೀಸ್ ಮಾಡ್ತಾರೆ ಅಂದರೆ ನೀವೇ ಮಾಡ್ಕೊಳ್ಳಿ. ಯಾರಿಗೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಟ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನಾನು ಮತ್ತೆ ಕಂಟಿನ್ಯೂ ಮಾಡಬೇಕು ಅಥವಾ ಅಳವಡಿಸ್ಕೋಬೇಕು, ಒಂದು ಒಳ್ಳೆ ಡ್ರಿಂಕ್ ಬೇಕು ನನಗೆ, ಒಂದು ಎನರ್ಜಿ ಇರಬೇಕು ದಿನದಲ್ಲಿ. ಸೊ ಈ ಥರ ಯಾರಿಗೆ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಇದೆ ಬಟ್ ಏನೂ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಿಮಗೆ ನೀವು ಅನ್ನೋರು ದಯವಿಟ್ಟು ಈ ಮಿಲೆಟ್ ಪೌಡರನ್ನು ತೊಗೊಂಡು ನೀವು ಡೈಲಿ 1 ಗ್ಲಾಸ್ ಮಾಲ್ಟನ್ನು ಮಾಡಿಕೊಂಡು ಕುಡೀರಿ. ನನ್ನ ಚಾನಲಲ್ಲಿ ಮಾಲ್ಟ್ ಮಾಡೋ ವಿಡಿಯೋ ಕೂಡ ಹಾಕಿದ್ದೀನಿ. ಸೊ ಚೆಕ್ ಮಾಡಿ ಹೇಗೆ ಮಾಡೋದು ಅಂತ. ಟ್ರಸ್ಟ್ ಮೀ, 1 ಗ್ಲಾಸ್ ಮಿಲೆಟು ನಿಮಗೆ ಖಂಡಿತವಾಗಲೂ ಒಂದು ಒಳ್ಳೆ ಹೆಲ್ತ್ ವೈಸು ಒಂದು ಒಳ್ಳೆ ಬೆನಿಫಿಟ್ ಕೊಡುತ್ತೆ ಇದನ್ನು. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಜೊತೆಗೆ ಇನ್ನೂ ಏನೇನು ಆ್ಯಡ್ ಆನ್ ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಆ್ಯಂಡ್ ಯಾರಿಗೆಲ್ಲ ಈ ಮಿಲೆಟ್ ಪೌಡರನ್ನು ಆರ್ಡರ್ ಮಾಡಬೇಕು ಅಂತ ಇದೆ ಅವ್ರಿಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ, ಅವರು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮಿಲೆಟ್ ಪೌಡರನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಆರ್ಗ ಸತ್ವ ಅಂಥೇಳಿ ನೇಮ್ ಕೂಡ ಮಾಡಿದ್ದೀವಿ. ಸಿಕ್ಕಾಬಟ್ಟೆನೇ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರಾಡಕ್ಟ್ ಬಗ್ಗೆ ಅಂತೂ ಸ್ವಲ್ಪನೂ ಡೌಟ್ ಬೇಡ, ಬಿಕಾಸ್ ಇದಕ್ಕೆ ಏನೇ ಥರ ಆ್ಯಡೆಡ್ ಶುಗರ್ ಆಗಿರ್ಬೋದು ಅಥವಾ ಪ್ರಿಸರ್ವೇಟಿವ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಏನನ್ನೂ ಯೂಸ್ ಮಾಡಿಲ್ಲ. ತುಂಬ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಮನೆಯಲ್ಲಿ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡಿರೋ ಅಂಥದ್ದು. ಸೊ ಏನಾದರೂ ಆಗೋದಿದ್ರೆ ಅದು ಹೆಲ್ತ್ ವೈಸ್ ಬೆನಿಫಿಟ್ ಆಗಬೇಕೇ ಹೊರತು ಸೈಡ್ ಎಫೆಕ್ಟ್ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ.